ಇವತ್ತಿನ ದಿನ ಆಕಾಶದಾಗ ಒಂದು ಗಾಳಿಪಟ ಹಾರಾಡಬೇಕಾಗಿತ್ತು. ಅದಕ್ಕೆ ಏನ್ ಬೇಕು? ಯಾವ ರೀತಿ ಗಾಳಿಪಟ ಆಕಾಶದಾಗ ಸ್ವಚ್ಛಂದವಾಗಿ ಹಾರಾಡ್ತೈತಿ, ಎತ್ತರದಾಗ ಹಾರಾಡ್ತೈತಿ, ಅದಕ್ಕೆ ಏನ್ ಬೇಕು? ಯಾವ ಶಕ್ತಿ ಮೇಲೆ ಅದಕ್ಕೆ ಗಾಳಿಪಟ ಏನಪ್ಪ ಅಂದ್ರ ಅಷ್ಟು ದೂರ ಹಾರಾಡ್ತೈತ್ರಿ. ಗಾಳಿಪಟ ಅಷ್ಟು ಎತ್ತರಕ್ಕ ಅಷ್ಟು ಸ್ವಚ್ಛಂದವಾಗಿ ಅದು ಹಾರಾಡ್ತೈತಿ. ಯಾವ ಆಧಾರ ಮೇಲೆ ಹಾರಾಡ್ತೈತಿ? ಯಾವ ಆಧಾರ ಮೇಲೆ ಹಾರಾಡ್ತೈತಪ್ಪ ಅಂತಂದ್ರ ಗಾಳಿಪಟದ ಸೂತ್ರದ ಮೇಲೆ ಹಾರಾಡ್ತೈತಿ. ಗಾಳಿಪಟದ ಸೂತ್ರ ಗಾಳಿಪಟಕ್ಕೆ ಹಿಡಿದಾಗ ಮಾತ್ರ ಗಾಳಿಪಟ ಆಕಾಶದಾಗ ಬಹಳ ಸ್ವಚ್ಛಂದವಾಗಿ ಎತ್ತರದಾಗ ಏನೈತಿ ಹಾರಾಡ್ತೈತಿ. ಕೆಲವು ಹೊತ್ತು ಗಾಳಿಪಟ ಹಾರಾಡ್ತೈತ್ರಿ. ಅದ 1 ತಾಸು, ಅರ್ಧ ತಾಸು, 10 ನಿಮಿಷ, 20 ನಿಮಿಷ ಹಾರಾಡ್ತೈತಿ. ಅಂತ ಗಾಳಿಪಟಕ್ಕ ಏನ್ ಬೇಕಾತ್ರಿ? ಗಾಳಿಪಟದ ಸೂತ್ರ ಬೇಕಾತ. ಇವತ್ತ 84 ಲಕ್ಷ ಜೀವರಾಶಿ ದಾಟಿ ಬಂದಿರತಕ್ಕಂತ ಈ ಮನುಷ್ಯ ಜನ್ಮ, 100 ವರ್ಷ ಬಾಳಿ ಬದುಕಬೇಕಾಗಿರ್ತಕ್ಕಂತಹ ಈ ಮಾನವ ಜನ್ಮ, ಈ ಜನ್ಮಕ್ಕೂ, ಈ ಮನುಷ್ಯ ಜನ್ಮಕ್ಕೂ, ಈ ಪವಿತ್ರವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ಕೂ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ಬದುಕಿನ ಸೂತ್ರಗಳನ್ನು ಹೇಳ್ಯಾರ. ಬದುಕಿನ ಸೂತ್ರಗಳನ್ನು ಹೇಳ್ಯಾರ. ಗಾಳಿಪಟಕ್ಕೆ ಹೆಂಗ ಬೇಕಲ್ಲ ಹಂಗ ನಿಮ್ಮ ಬದುಕಿಗೂ ಸೂತ್ರದಾವು. ಏನಪ್ಪ ಅಂತ ಕೇಳಕ್ಕಾಗ್ಲಿ, ಮೊದಲೇ ಸೂತ್ರ ಯಾವ್ದಪ್ಪ ಅಂತಂದ್ರ ನೀಲಕಂಠೇಶ್ವರ ಪರಮಾತ್ಮನನ್ನ ಸ್ಮರಣ ಮಾಡಬೇಕು, ಭಗವಂತನನ್ನ ಧ್ಯಾನ ಮಾಡಬೇಕು, ಜಪ ಮಾಡಬೇಕು, ಪೂಜೆ ಪುನಸ್ಕಾರ ಮಾಡಬೇಕು ಅಂತಂದು ಹೇಳ್ಯಾರ. ಮತ್ತ ಇನ್ನೊಂದು ಏನ್ ಹೇಳ್ಯಾರಪ್ಪ ಅಂತಂದ್ರ ರೀ, ಆ ನೀಲಕಂಠೇಶ್ವರ ಪರಮಾತ್ಮ ಪ್ರತಿಯೊಬ್ಬ ಭಕ್ತರ ಹೃದಯ ಮಂದಿರದೊಳಗೆ ಇರ್ತಾರು ಅಂತಂದು ಹೇಳ್ಯಾರಿ. ನೀಲಕಂಠೇಶ್ವರ ಪರಮಾತ್ಮನ ಸ್ವರೂಪ ಇವತ್ತು ನೋಡ್ರಿ, ಇಷ್ಟೆಲ್ಲಾ ಒಂದು ಅವಘಡಿದ್ರು ಕೂಡ ನೀವು ಬಂದು ಈ ಕಾರ್ಯಕ್ರಮದಾಗ ಬಂದು ನೀವು ಕೂತಿರಿಪ್ಪ ಅಂತಂದ್ರೆ ನೀವ ನಿಜವಾದ ನೀಲಕಂಠೇಶ್ವರ ಪರಮಾತ್ಮನ ಸ್ವರೂಪ. ಇದು ಸತ್ಯ. ಹಂಗ ಒಂದು ದೇಹ ಪವಿತ್ರ ಸ್ಥಾನಕ್ಕೆ ಬರ್ಬೇಕಾದ್ರ, ಪವಿತ್ರ ಒಂದು ಕಾರ್ಯಕ್ರಮದಾಗ ಬರ್ಬೇಕಂದ್ರ ಸುಮ್ನ ಬರ್ಕೊಡುದಲ್ರಿ. ಯಾವುದೇ ಒಂದು ಕಾರಣಕ್ಕೆ ಇರ್ತೈತಿ. ಅದನ್ನ ನಾವು ತಿಳ್ಕೋಬೇಕಪ್ಪ ಅಂತಂದ್ರ ಏನ್ ಹೇಳ್ಯಾರು ಗುರುಗಳು ಅಂತಂದ್ರ, ನಿನ್ನನ್ನು ನೀ ಅರಿತುಕೋ, ನಿನ್ನನ್ನು ನೀ ತಿಳಿದುಕೋ. ಈ ಬದುಕು, ಈ ಜೀವನ ಹೆಂಗ ಸಾಗ್ತೈತಪ್ಪ ಅಂತಂದ್ರ ದೈವ ಇಚ್ಛೆ ಹೆಂಗ ಸಾಗ್ತೈತಿ. ಈ ಬದುಕು ಪರಮಾತ್ಮ ನೀಲಕಂಠೇಶ್ವರ ಪರಮಾತ್ಮ ಕೊಟ್ಟ ಭಿಕ್ಷೆ ಐತಿ. ಕಷ್ಟ ಇರ್ಲಿ, ಸುಖ ಇರ್ಲಿ, ದುಮ್ಮಾನ ಇರ್ಲಿ, ಪ್ರತಿಯೊಂದು ಏನಪ್ಪಾ ಅಂತಂದ್ರ ಅದು ಪರಮಾತ್ಮ ಕೊಟ್ಟ ಭಿಕ್ಷೆ ಐತಿ. ಆ ಪರಮಾತ್ಮನ ನಾವು ಅನುದಿನ ಅನುಗಾಲ ಯಾವತ್ತು ಕಷ್ಟ ಇರ್ಲಿ, ದುಃಖ ಇರ್ಲಿ, ಯಾವತ್ತು ನಾವು ಸ್ಮರಣ ಮಾಡ್ಬೇಕಂತ ಹೇಳ್ಯಾರು ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿ. ಇದು ಮೊದಲನೇ ಸೂತ್ರ. ಪರಮಾತ್ಮನ ಜ್ಞಾನ ಮಾಡೋದೇನಪ್ಪ ಮೊದಲನೇ ಸೂತ್ರ. ಇನ್ನು 2ನೇ ಸೂತ್ರ ಹೇಳ್ಯಾರಿ, ಬದುಕಿನ 2ನೇ ಸೂತ್ರ, ಪ್ರಮುಖ ಸೂತ್ರ ಏನಪ್ಪಾ ಅಂತಂದ್ರ ರೀ, ದುರ್ಜನರ ಸ್ನೇಹವನ್ನ ಮಾಡಬೇಡ, ದುರ್ಜನರ ಸಂಘವನ್ನ ಮಾಡಬೇಡ, ದುರ್ಜನರ ಸಹವಾಸ ಮಾಡಬೇಡ ಅಂತ ಹೇಳ್ಯಾರಿ. ಇನ್ನೊಂದು ತಿಳ್ಕೊಂಡ್ರಿ ನೀವು, ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ಏನ್ ಹೇಳ್ಯಾರು? ದುರ್ಜನರ ಸಹವಾಸ ಮಾಡಬೇಡ್ರಿ, ದುರ್ಜನರ ಸಮೀಪ ಹೋಗ್ಬೇಡ್ರಿ, ದುರ್ಜನರ ಒಡನಾಟ ಇಟ್ಕೋಬೇಡ್ರಿ, ದುರ್ಜನರ ಸಂಘ ಮಾಡಬೇಡ್ರಿ. ಉದಾಹರಣೆ ಸಹಿತ ಹೇಳ್ಯಾರ. ಹೆಂಗ ಉದಾಹರಣೆ ಸಹಿತ ಹೇಳ್ಯಾರಪ್ಪ ಅಂತಂದ್ರ, ಇವತ್ತ ಹಾವು, ವಿಷ ಜಂತು ಪ್ರಾಣಿಗಳು, ಮತ್ತ ಆನಿ, ಕುದುರಿ, ಸಿಂಹ, ಕರಡಿ, ಇವ ಸ್ವಲ್ಪ ದೂರ ಇದ್ರು ನೀವು ಅದರಿಂದ ಬಚಾವ್ ಹಾಕಿರಿ, ಅದರಿಂದ ನೀವು ಪಾರ್ ಹಾಕಿರಿ. ಹಾವು ನಿಮ್ಮ ಮಗಲ್ಕಿದ್ರು ಅದರಿಂದ ನಾವು ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಕೈತಿ. ಆದ್ರೆ ದುರ್ಜನರಿಂದ ಅಳತಿದೇ ಇಲ್ಲ. ಸಮೀಪ ಇದ್ರು ಅಷ್ಟ, ದೂರ ಇದ್ರು ಅಷ್ಟ. ಯಾವತ್ತೂ ಏನ್ ಮಾಡ್ತಾರಪ್ಪ ಅಂತಂದ್ರ ಅವರು ನಮ್ಮ ಬದುಕನ್ನ ಸರ್ವನಾಶ ಮಾಡ್ತಾರೋ, ಸತ್ಯಾನಾಶ ಮಾಡ್ತಾರೋ. ಅದಕ್ಕೆ ದುರ್ಜನರಿಂದ ನೀವು ಏನಿರ್ಬೇಕಪ್ಪ ಅಂತಂದ್ರ ದೂರ ಇರ್ಲಿಕ್ಕೆ ನೀವು ಪ್ರಯತ್ನ ಮಾಡ್ಬೇಕು, ದುರ್ಜನ ಸಹವಾಸ ಮಾಡಬಾರ್ದು ಅಂತ ಹೇಳ್ಯಾರ. ಮೊದಲನೇ ಸೂತ್ರ ಏನ್ ಹೇಳೋರು? ನೀಲಕಂಠೇಶ್ವರ ಪರಮಾತ್ಮನನ್ನ ಜ್ಞಾನ ಮಾಡಬೇಕು, ಸ್ಮರಣ ಮಾಡಬೇಕು, ದುರ್ಜನರ ಸಂಘವನ್ನ ಬಿಡ್ಬೇಕಂತ ಹೇಳ್ಯಾರು 2ನೇ ಸೂತ್ರದಾಗ. ಇನ್ನು 3ನೇ ಸೂತ್ರ ಹೇಳ್ಯಾರ ನೋಡ್ರಿ. ಇಲ್ಲಿ ಮಹಾನುಭಾವರು ಬರ್ತಾರೆ, ಇಂಥ ಮಹಾತ್ಮರ ಬಗ್ಗೆ ಹೇಳ್ಯಾರ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು. ಏನು ಹೇಳ್ಯಾರಪ್ಪ ಅಂತಂದ್ರ, ಭಾಗವತರ ಸ್ನೇಹವನ್ನ ಬಿಡಬೇಡ, ಭಾಗವತರ ಸಂಘವನ್ನ ಬಿಡಬೇಡ. ಇವತ್ತು ನೋಡ್ರಿ ಅಪ್ಪಾಜಿಗಳು ನಮಗೆ ಸಿಗ್ತಾರಪ್ಪ ಅಂತಂದ್ರ ಎಷ್ಟು ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ ನಮ್ಗೆ.
ಎಷ್ಟು ಜನ್ಮದ ಪುಣ್ಯನೋ ಗೊತ್ತಿಲ್ಲ, ಇಂಥ ಭಾಗವತರು ಇವತ್ತು ನಮ್ಗೆ ಸಿಕ್ಕಾರು. ಅವರ ಉಪಸ್ಥಿತಿ ಒಳಗೆ ನಾವೆಲ್ಲ ಏನ್ರಿ ಹೂವ ನಾರು ಸೇರಿದಂಗೆ ಏನಪ್ಪಾ ಅಂತಾರೆ, ಬುದ್ಧಿ ಅಪ್ಪಾಜಿಗಳ ಜೊತೆ ಸೇರ್ಕೊಂಡ ಗುರುವಿನ ಸೇವೆ ಮಾಡ್ಕೊತ ಪರಮಾತ್ಮಗೆ ನಾವು ಕೃಪೆಗೆ ಪಾತ್ರ ಆಗಾಕತ್ತೀವಲ್ಲ. ಜೋರಾದ ಚಪ್ಪಾಳಿಗೆ ಬರಲಿ ನಮ್ಮ ಪಾವನ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ಏನ್ ಹೇಳಿರಪ್ಪ ಅಂತಂದ್ರ, ಇಂತಹ ಭಾಗವತರ ಸ್ನೇಹವನ್ನು ಬಿಡಬೇಡ್ರಿ, ಭಾಗವತರ ಒಡನಾಟವನ್ನ ಬಿಡಬೇಡ್ರಿ, ಭಾಗವತರ ಕಡೆಯಿಂದ ನೀವೇನಪ್ಪಾ ಅಂತಂದ್ರ ಮಾರ್ಗದರ್ಶನ ಕೇಳ್ರಿ. ಏನಾದ್ರೂ ಮಾಡ್ಬೇಕಾದ್ರೆ ಅವ್ರನ್ನ ಕೇಳ್ಕೊಂಡು ನೀವು ಮಾಡ್ರಿ, ನಿಮ್ಮ ಜೀವನ ಸಫಲ ಆಗ್ತದೆ. ಭಾಗವತರು ಏನ್ ಮಾಡ್ತಾರೆ, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಅಜ್ಞಾನಗಳನ್ನ ತೊಡೆದು ಹಾಕ್ತಾರೆ, ನಿಮ್ಮಲ್ಲಿರ್ತಕ್ಕಂಥ ಲೋಪದೋಷಗಳನ್ನ ತೊಡೆದು ಹಾಕ್ತಾರೆ, ನಿಮಗೆ ಆತ್ಮದರ್ಶನದ ಭಾಗ್ಯ ಕೊಡ್ತಾರೆ, ಪರಮಾತ್ಮನ ಕೃಪೆ ಆಗುವಂಗ ಆಶೀರ್ವಾದ ಮಾಡ್ತಾರೆ. ಯಾರು ಭಾಗವತರು? ಯಾಕೆ ನಾವು ಭಾಗವತರ ಅಂತೀವಿ? ಭಾಗವತರ ನಾವು ಯಾಕೆ ಕರಿತೀವಿ? ಭಾಗವತರ ತಂದ ಯಾಕೆ ಕರಿತೀವಪ್ಪ ಅಂತಂದ್ರೆ, ಸದಾ ಭಗವಂತನ ಸಮೀಪಿರ್ತಾರೆ, ಯಾವತ್ತು ಭಗವಂತನ ಸಾಮೀಪ್ಯದ ಮಾತುಗಳ ಬರ್ತಿರ್ತಾವ, ಭಗವಂತನ ಸನ್ನಿಧಾನದೊಳಗಿರ್ತಾರ. ಭಗವಂತನ ಲೀಲೆಗಳನ್ನ, ಚರಿತ್ರೆಗಳನ್ನ, ಮಹಿಮೆಗಳನ್ನ ಯಾರು ಸೂಚಿಸ್ತಾರೋ, ಯಾರು ಭಗವಂತನ ಲೀಲೆಗಳನ್ನ ಅರ್ಥ ಮಾಡ್ಕೊಂಡಿರ್ತಾರೋ ಅಂಥವ್ರಿಗೆ ಏನಂತ ಕರಿತಾರಪ್ಪ ಅಂದ್ರೆ ಭಾಗವತರ ಅಂತಾರೋ. ಅಂತ ಭಾಗವತರ ಯಾರಪ್ಪ ಅಂತ ನಮ್ಮ ಬುದ್ಧಿ ಅಪ್ಪಾಜಿಗಳ ತನ್ನಾಕ ನಮ್ಗೆ ಭಾಳ ಸಂತೋಷ. ಇಂಥ ಮಹಾತ್ಮರು ಭಾಗವತರು, ಇವರು ಹೆಜ್ಜಿಟ್ರೆ ಸಾಕು ನೋಡಿ ಮನುಷ್ಯರಿಗೆ ದೂರ ಆಗಿದೆ. ನಮಗೇನ್ ಬೇಕಲ್ಲ ಅದನ್ನ ಉಣಿಸ್ತಾರೆ ಭಾಗವತರು. ಅದಕ್ಕೆ ಇಂಥ ಭಾಗವತರ ನಮಗ ಸ್ನೇಹ ಸಿಗ್ಬೇಕಂತಂದ್ರ ಪುಣ್ಯ ಬೇಕು, ಭಾಗವತರ ಒಡನಾಟವನ್ನ ನಾವು ಇಟ್ಕೋಬೇಕು. ಭಾಗವತರು ಯಾವತ್ತೂ ನಮ್ಮನ್ನ ಏನ್ ಮಾಡ್ತಾರೋ, ಸಂರಕ್ಷಣೆ ಮಾಡ್ತಾರೋ. ಅದಕ್ಕಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ಇವತ್ತ ಏಳು ವರ್ಷ ಆಯ್ತು. ಇವತ್ತು ಕಾರ್ಯಕ್ರಮ 8 ವರ್ಷ ಆಯ್ತು. 8 ವರ್ಷ ಆಯ್ತು. ಆಚಾರ್ಯ ಇವತ್ತು 5ನೇ ವರ್ಷ ನಮ್ಮ ಜೊತೆ ಸತ್ಸಂಗದಾಗ ಅಪ್ಪಾಜಿಗಳ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀಲಿಕ್ಕೆ ಐತದ. ಅವ್ರ ಕೃಪೆ, ಅವರ ಕಾರುಣ್ಯ ನಮ್ಮ ಮ್ಯಾಲ ಇರ್ಲಿ ಅಂತ ನಾವು ಬಯಸ್ತೇವೆ. ಯಾಕಂತಂದ್ರೆ ಅವ್ರು ಮನಸ್ಸು ಮಾಡಿದ್ರೆ ಸಾಕು, ನಮ್ಗೆಲ್ಲ ಕಾರುಣ್ಯದ ದೃಷ್ಟಿ ನಮ್ಮ ಮ್ಯಾಲ ನೋಡ್ತಾರೆ. ಭಗವಂತನ ಲೀಲೆಗಳನ್ನ ಅರ್ಥ ಮಾಡ್ಕೊಂಡಿರ್ತಾರಲ್ಲ ಅವ್ರು ಏನ್ ಮಾಡ್ತಾರಪ್ಪ, ಗುರುವಿನ ಒಂದು ಸತ್ಯವನ್ನು ತಿಳಿಸ್ಕೊಡ್ತಾರೋ ಭಾಗವತ. ಯಾವ ಸತ್ಯ ಯಾವ್ದು ಅಸತ್ಯವನ್ನು ತಿಳಿಸ್ಕೊಡ್ತಾರೋ ಭಾಗವತ. ಅವ್ರು ಕರುಣಾ ಬಿದ್ರೆ ಸಾಕು. ಅದಕ್ಕೆ ಇವತ್ತಿನ ದಿನ ಈ 3 ಸೂತ್ರಗಳನ್ನು ಹೇಳ್ಯಾರು. 4ನೇ ಸೂತ್ರ ಏನಪ್ಪಾ ಅಂತಂದ್ರ, ನಾವು ಗುರುವನ್ನ ನಂಬಬೇಕು, ಗುರುವಿನ ಹೆಜ್ಜೆ ಒಳಗೆ ನಾವು ಹೆಜ್ಜೆ ಇಡಬೇಕು, ಗುರುವಿನ ಮಾರ್ಗದೊಳಗೆ ನಾವು ಸಾಕ್ಬೇಕು. ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ನಮ್ಮ ಜೊತೆ ಯಾರ್ಯಾರ ಜೊತೆ, ನಿಮ್ಗೆ ಎಲ್ಲರ ಜೊತೆ ಒಡನಾಟಿದ್ರು. ನಮ್ಮ ಜೊತೆ ಅಷ್ಟ ಅಲ್ಲ, ನೀವೆಲ್ಲರೂ ಸೇವೆ ಮಾಡಿದ ಪ್ರತಿಫಲ ಇವತ್ತು ನಿಮ್ಗೆ ಯಾರಿಗೂ ಮನ್ಯಾಗ ಕೂಡ್ಸಕ್ ಮನಸ್ಸು ಬರೋದಿಲ್ಲ. ಇವತ್ತು ಅವ್ರು ಚಿದಾನಂದ ಸಂಸ್ಕಂಡಿ ಹುಣ್ಣೂರು ಅವರು ದೂರ ಭಾಳ ಆಕಿತ್ರಿ. ನಾವು ಅವ್ರಿಗೆ ಏನ್ ಹೇಳಿದ್ವಿ ಅಂದ್ರೆ, ಪ್ರಮುಖ ಕಾರ್ಯಕ್ರಮದಾಗ ಇದ್ದಾಗ ಬರ್ರಿ, ರಾತ್ರಿ ಭಾಳ ಆಕೈತಿ, ಇಬ್ರು ಗಂಡ ಹೆಂಡತಿ ಏನೈತ್ರಲ್ಲಪ್ಪ ಅಂತ ದೂರದಿಂದ ಬರ್ತಾರು. ಎಲ್ಲಿ ನೋಡ್ರಿ ರೋಡ್ನು ಸರಿ ಇಲ್ಲ, ಭಾಳ ಒಂದು ಅಪಾಯ ಆಗ್ಬಾರ್ದು. ಪಾಪ ಅವರೆಲ್ಲ ಭಕ್ತಿಯಿಂದ ಬರ್ತಾರೋ. ಅದಕ್ಕೆ ನಾವು ವಿನಂತಿ ಮಾಡ್ಕೊಂಡಿದ್ರು ಕೂಡ ಅವ್ರಿಗೆ ಸಮಾಧಾನ ಇರೋದಿಲ್ರಿ. ಈ ಕಾರ್ಯಕ್ರಮದಾಗ ಹೋಗ್ಬೇಕು ಬರಬೇಕು ಅಂತಂದು ಹೇಳಿ ಯಾವತ್ತೂ ಚಡ್ಪಡಿಸ್ತಿರ್ತಾರೆ. ಅವ್ರಿಗೆ ಅಸಹಾಯಕದಿಂದ ಏನಪ್ಪ ಅಂತಂದ್ರೆ ದೂರ ಉಳಿತಾರೆ ವಿನಃ ಅವ್ರು ಬರಬಾರ್ದಂತಲ್ಲ. ಅದಕ್ಕೆ ನಿಜವಾದ ಭಕ್ತಿ ಅಂತ. ಆದ್ರೆ ನಿಜವಾದ ಭಕ್ತಿ ಬರ್ಬೇಕು ಅನಿಸ್ಬೇಕ್ರಿ, ಹೋಗ್ಬೇಕು, ಗುರುವಿನ ಸ್ಮರಣ ಮಾಡ್ಬೇಕು. ನಾವು ಈ ಜನ್ಮ ನಾವು ಪಾವನ ಮಾಡ್ಕೋಬೇಕಪ್ಪ. ಇಂಥ ಮಹಾತ್ಮರು ಸಿಗುದಿಲ್ಲ, ಇಂಥ ಮಹಾತ್ಮರು ಜನ್ಮಾಂತರೂ ಸಿಗುದಿಲ್ಲ. 9 ಅನುಷ್ಠಾನ ಮಾಡ್ಯಾರ್ರಿ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು. 9 ಅನುಷ್ಠಾನ ಮಾಡ್ಯಾರ. ಮಾಲಿಂಗಪುರದಾಗ ಒಂದು ದಿವಸ ನಿಂತ್ರೆ ಏನ್ರಿ ಒಂದು ಸಲ ದೇವ್ರ ಪೂಜೆ ಮಾಡಾಕ ಹತ್ತಿದ್ರ ಚನ್ನವೀರೇಶ್ವರ ಇದ್ರೊಳಗ ಮಠದಾಗ ಏನ್ರಿ 2 ದಿವಸ ಹಿಂಗ ಏನೈತಪ್ಪ ಲಿಂಗ ಹಿಡ್ಕೊಂಡು ಹಿಂಗ ಕೂತಿದ್ರ ಅಂತ. ಇದನ್ನೆಲ್ಲ ನಿಮಗೆಲ್ಲ ನೀವು ಕೆಲವೊಂದು ಭಕ್ತರೆಲ್ಲ ನೀವು ನೋಡ್ಯಾರಿಲ್ರಿ ಗೌಡ್ರಿ ರಾಚಪ್ಪನ ನೀವು ನೋಡಿರ್ಬೇಕದನ್ನ. ಚನ್ನಗಿರೀಶ್ವರ ಆಶ್ರಮದಾಗ ನಾ ಭಾಳ ಸಣ್ಣವಿದ್ನಿ, ಅವಾಗ ನನ್ನ ಗಮನಕ್ಕೆ ಬಂತು ಇವೆಲ್ಲ. ಒಂದು ದಿವಸ ಅಂತರೂ ಏನಪ್ಪಾ ಅಂದ್ರೆ ಒಂದು ದಿವಸ ಅಂತೂ ಪೂರ ನಿಂತಿದ್ರಿ, ಒಂದು ದಿವಸ ಪೂರ ನಿಂತಿದ್ರ ನೋಡ್ರಿ. ಅಂತ ಪವಾಡ ಇಂಥವೆಲ್ಲ ಘಟನೆಗಳು ಏನಪ್ಪಾ ಅಂತಂದ್ರೆ ಅವರು ತೋರಿಸ್ತಿರ್ತಾರೆ. ನಾವು ಭಕ್ತರಾಗಿ ಭಕ್ತಿಯಿಂದ ನಾವು ಹೇಳ್ತಾರೆ ನೋಡಿದೀವಪ್ಪ ಅಂತಂದ್ರೆ ಅದೇನಾಕೈತಪ್ಪ ಅಂತಂದ್ರೆ ನಮಗೆ ಪರಮಾತ್ಮ ಅಂತ ಕಾಣಿಸ್ತಾನೆ.
ನಾವು ವ್ಯವಹಾರಿಕವಾಗಿ ದೃಷ್ಟಿಯಿಂದ ನೋಡಿದ್ವಪ್ಪ ಅಂತಂದ್ರ ಅದು ನಮಗೇನ್ ಕಾಣಿಸ್ತದಪ್ಪ ಅಂತಂದ್ರ ಹುಚ್ಚತನ ಅನಿಸ್ತದ. ಯಾವಾಗಲೂ ಮಹಾತ್ಮರು ಮೊದಲು ಹುಚ್ಚರ್ಗಟ್ಟನೆ ಕಾಣಿಸ್ತಾರೆ, ಆದ್ರೆ ಅವ್ರ ಮುಂದೊಂದ್ ದಿವಸ ನಮ್ಮ ಭಾಗ್ಯದ ಬಾಗಿಲನ್ನು ತೆರೆಯುವಂತ ದೀಪಕ್ಕರು. ಅದಕ್ಕೆ ಅಂತ ಮಹಾತ್ಮರದ ಸೇವೆ ಮಾಡುವಂತ ಸೌಭಾಗ್ಯ ಇವತ್ತ ನಿಮ್ಮೆಲ್ಲರ ಪ್ರೀತಿ ಪ್ರೇಮದಿಂದ ನೋಡ್ರಿ ನನಗೂ ಒಂದಿಟ್ಟು ಅವಕಾಶ ಮಾಡುವಂತ ನನಗೆ ಅವಕಾಶಕ್ಕೆ ನಿಮ್ಮ ಪಾದಕ್ಕೆ ಮೊದಲು ನಾನು ಸಾಷ್ಟಾಂಗ ಪ್ರಣಾಮಗಳನ್ನು ಹೇಳ್ತೇನೆ. ಯಾಕಂತಂದ್ರೆ ನೀವೆಲ್ಲದರ ತಿಳಿದು ಸತ್ಸಂಗ ಕಾರ್ಯಕ್ರಮಗಳು ನಡೆಯಾಕ್ತಾವ. ನೀವೆಲ್ಲ ಪರಮಾತ್ಮನ ಸ್ವರೂಪರಂತಂದು ಯಾಕೆ ಹೇಳ್ತಾರಪ್ಪ ಅಂದ್ರೆ ನೀವ ನಿಜವಾದ ನೀಲಕಂಠೇಶ್ವರ ರೂಪ. ಶಂಕರಾನಂದ ಅಪ್ಪಾಜಿಗಳು ಎಲ್ಲೂ ಇಂದ್ರೀಗ ಈಗ ಎಲ್ಲಿದಾರಪ್ಪ ಅಂದ್ರೆ ನಿಮ್ಮ ಅಂತರಂಗದ ಹೃದಯದೊಳಗೆ ಇವತ್ತು ಬಂದು ಕೂತಾರ. ನಿಮಗೆ ಪ್ರಣಾಮ ಹೇಳಿ ಅಂದ್ರೆ ಸಾಕು, ನಾನು ಇಷ್ಟಾರ್ಥ ಎಲ್ಲ ಸಿದ್ಧಿ ಹಾಕವ. ಇಂಥ ಒಂದು ಕಾರ್ಯಕ್ರಮ ತಾವೆಲ್ಲ ಬಂದಿರಿ. ಕಾರ್ಯಕ್ರಮ ಆಗಮಿಸಿರ್ತಕ್ಕಂಥ ಎಲ್ಲಾ ಸದ್ಭಕ್ತರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಮುಂದಿನ ಕಾರ್ಯಕ್ರಮವನ್ನ ಬೂದ್ನಿ ಅಪ್ಪಾಜಿಗಳು ನಡೆಸಿಕೊಡ್ಬೇಕಂತ ಹೇಳಿ ಅವ್ರನ್ನ ನಡೆಸಿಕೊಡ್ತಾರೆ. ದರ್ಶನ ಕೊಟ್ಟಾರು ಮಧ್ಯಾಹ್ನದಾಗ, ಮತ್ತ ಹಿಂಗ ಆಗೈತಿ ಅಂತಂದೇಳಿ ಇದು ನೋಡ್ರಿ ಅಗೋಚರದೈತಿ. ಇದು ಬಹಳ ನೆನಪುಗಳು ಉಳಿಯಂಗಿಲ್ರದ. ನಾ ಅನ್ಕೊಂಡಿದ್ದ ಅಷ್ಟ ಸತ್ಯ ಆತ್ರಿ. ಅದ ಒಂದು ತಾಸು ಮಾತ್ರ ಮಗುವಿಗೆ ಅದು ಏನು ಘಟನೆ ಆಗಿತ್ತು ನಡೆದಿದ್ದು ಮಾತ್ರ ಮಗುವಿಗೆ ಒಂದು ತಾಸು ಅಷ್ಟ ಗೊತ್ತಿರ್ತಾರೆ. ಈಗ ನೀವು ವಿಡಿಯೋ ಮಾಡ್ಕೊರಿ, ಅವ್ನ ಕಡೆ ಎಲ್ಲ ಕೇಳ್ಕೊಂಡ್ಬಿಡ್ರಿ ಅಂತ ನಾವು ಹೇಳಿದ್ರು ಕೂಡಲೇ ಅವರು ಮುತ್ತು ಚಿಗುಡು ಭಾಳ ಭಕ್ತಿವಂತರು. ಅವ್ರು ಗುರುಗಳ ಮೇಲೆ ಭಾಳ ಭಕ್ತಿವಂತರ. ಅವರು ಒಟ್ಟ ಏನಿತ್ತು ಅಂತಂದ್ರೆ ಒಂದು ಕ್ಷಣನೂ ವೇಸ್ಟ್ ಮಾಡಲಾರ್ದ ಹೋಗಿ ಏನಿತ್ತಲ್ಲ ಅದನ್ನ ವಿಡಿಯೋ ಮಾಡ್ಕೊಂಡ್ರು. ಇಂಚಿಂಚು ವಿಡಿಯೋ ಮಾಡ್ಕೊಂಡ್ರು. ಆ ವಿಡಿಯೋ ಇವತ್ತ ಯೂಟ್ಯೂಬ್ದಾಗ ಐತಿ. 3 ವರ್ಷದ ಬಾಲಕರಿಗೆ ಸಕ್ರೆ ಕೊಟ್ಟ ಅಜ್ಜ. ಅಂದಿನಿಂದ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಗಳನ್ನು ಏನು ಕರೆದೇವಪ್ಪ ಅಂತಂದ್ರೆ ಸಕ್ರಿ ಅಜ್ಜ ಅಂತ ಹೇಳಿ ನಾವು ಕರೆದ್ವಿ. ಸಕ್ರಿ ಅಜ್ಜ ಅಂತ ಇವು ಆಗಿರ್ತಕ್ಕಂಥ ಘಟನಾ, ಇದು ಸತ್ಯ ಘಟನಾ. ಅದನ್ನ ನೆನಪು ಮಾಡಿಕೊಟ್ಟ ನಮ್ಮ ಚಿಸ್ಕಂಜಿ ಅಕ್ಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಇನ್ನ ಅಪ್ಪಾಜಿಗಳ ದಿವ್ಯ ಚರಿತಾಮೃತವನ್ನ ಇವತ್ತ ಅನುಭವವನ್ನು ಮಾಡೋಣ. ಇವತ್ತಿನ ದಿನ ಆಕಾಶದಾಗ ಒಂದು ಗಾಳಿಪಟ ಹಾರಾಡಬೇಕಾಗಿತ್ತು. ಅದಕ್ಕೆ ಏನ್ ಬೇಕು, ಯಾವ ರೀತಿ ಗಾಳಿಪಟ ಆಕಾಶದಾಗ ಸ್ವಚ್ಛಂದವಾಗಿ ಹಾರಾಡ್ತೈತಿ, ಎತ್ತರದಾಗ ಹಾರಾಡ್ತೈತಿ, ಅದಕ್ಕೆ ಏನ್ ಬೇಕು, ಯಾವ ಶಕ್ತಿ ಮೇಲೆ ಅದಕ್ಕೆ ಗಾಳಿಪಟ ಏನಪ್ಪ ಅಂದ್ರೆ ಅಷ್ಟು ದೂರ ಹಾರಾಡ್ತೈತ್ರಿ. ಗಾಳಿಪಟ ಅಷ್ಟು ಎತ್ತರಕ್ಕ ಅಷ್ಟು ಸ್ವಚ್ಛಂದವಾಗಿ ಅದು ಹಾರಾಡ್ತೈತಿ. ಯಾವ ಆಧಾರ ಮೇಲೆ ಹಾರಾಡ್ತೈತಿ? ಯಾವ ಆಧಾರ ಮೇಲೆ ಹಾರಾಡ್ತೈತಪ್ಪ ಅಂತಂದ್ರ ಗಾಳಿಪಟದ ಸೂತ್ರದ ಮೇಲೆ ಹಾರಾಡ್ತೈತಿ. ಮಳೆ ಕಾರ್ಯಕ್ರಮದ ಭಕ್ತರದ ಬರುವುದು ಎಲ್ಲಿ ಕಡಿಮೆ ಆಗ್ಬಾರ್ದು. ಪಾಪ ಅವರ ಪ್ರೀತಿಯಿಂದ 4 ಭಕ್ತರದ ಹೃದಯದೊಳಗೆ ಬೀಳಬೇಕು ಪ್ರಸಾದ ಅನ್ನುವಂತ ಒಂದು ಸದುದ್ದೇಶ ಇಟ್ಟುಕೊಂಡು ಅವ್ರು ಮಾಡ್ಸಕತ್ತಿದ್ರು. ನಮ್ಮ ಬಸವಣ್ಣ ಶಿವಗುರೂರು ಪಾಪ ಈ ಕಾರ್ಯ ಮೊದಲು ಏನು 5 ಗಂಟೆ ಅಂದ್ರೆ ಬಂದಿದ್ರು ಅವರೆಲ್ಲ. ಆದ್ರೆ ಮಳಿ ಶೇಂಕಾರ ಇರೋದ್ರಿಂದ ಏನಪ್ಪ ಅಂದ್ರೆ ಹೆಂಗ್ ಮಾಡೋಣ ಏನ್ ಮಾಡೋಣ ಅಂತ ನಾವು ತಳಮಳದಾಗಿದ್ರು. ಬೂದ್ನಿ ಅಪ್ಪಾಜಿಗಳು ಏನಂದ್ರು, ಬ್ಯಾಡ್ರಪ್ಪ ಈಗ ಇದೊಂದು ತಿಂಗಳು ಬಿಡ್ರಿ, ಮುಂದಿನ ತಿಂಗಳ ಪ್ರಸಾದ ಮಾಡಿಸ್ರಿ ಅಂತಂದ್ರು. ಅದಕ್ಕೇನಪ್ಪ ಅಂತಂದ್ರ ಜೋರಾದ ಚಪ್ಪಾಳಿಗೆ ಬರ್ಲಿ. ಹಳ್ಳಿ ಕುಟುಂಬಕ್ಕೆ ಅವರ ಎಲ್ಲಾ ಇಚ್ಛಿತ ಕಾಮನೆಗಳು ಈಡೇರ್ಲತ್ತಂದ ಇದನ್ನ ಪ್ರಸಾದ ಏನಂತ ಮುಂದಿನ ತಿಂಗಳ ಬಿಟ್ಕೊತೀವಿ.